ಒಂದು ಮೇಡಮ್ ಇದರಲ್ಲಿ ಸ್ವಾರ್ಥಕತೆ ಜಾಸ್ತಿ ಇದೆ. ಅವರವರು ಬಣ್ಣಕ್ಕೋಸ್ಕರ ಈಗ ಇದರಲ್ಲೇ ಇವರಿಬ್ಬರಲ್ಲೇ ಎರಡು ಭಾಗ ಆಗಿದೆ. ಒಂದು ವಿಜೇಂದ್ರನ ಬಣ ಆಗಿದೆ, ಒಂದು ರೇಣುಕಾಚಾರ್ಯ ಆಗಿದೆ, ಒಂದು ಯತ್ನಾಳ್ ಅವ್ರದ್ದಾಗಿದೆ. ಇದರಲ್ಲಿ ಇವರು ತಪ್ಪು ಮಾಡಿದರೆ ಏನು ತಪ್ಪು ಮಾಡಿದ್ದಾರೆ, ತಪ್ಪು ಅವ್ರನ್ನ ಫಸ್ಟೇ ಯಾಕೆ ಇವ್ರು ಕೊಟ್ಟರು ನೀವು ಯೋಚನೆ ಮಾಡಬೇಕಾಗಿತ್ತಲ್ಲ. ಈಗ ಹೇಳ್ತಾ ಇದ್ದೀರಿ ಯಡಿಯೂರಪ್ಪನ ಮಗನಿಗೆ ಕೊಟ್ಟಿದ್ದಾರೆ ಅಂದರೆ ಇದೇನಂತ ಈ ತಪ್ಪು ಯೋಚನೆ ಮಾಡಬೇಕಾಗಿತ್ತಾರೆ. ಮಾಡ್ತಾ ಇದ್ದಾರಲ್ಲ ಮೇಡಮ್. ಯಾರು ಇವ್ರ ಸ್ವಾರ್ಥಕ್ಕೋಸ್ಕರ ಇವ್ರಿಗೆ ಇಷ್ಟ ಬಂದಂಗೆ ಇವ್ರು ಬದಲಾಯಿಸ್ಕೊಂಡ್ರೆ ಏನು ಪಕ್ಷ ಯಾಕೆ ಬೇಕು? ಇವರಲ್ಲೇ ಹೊಡೆದಾಟಾದರೆ ನೋಡೋ ಜನಗಳಿಗೆ ಪಕ್ಷೇತರರಿಗೆ ಎಷ್ಟು ಸಡ್ಲಾಗುತ್ತೆ. ಇವರಲ್ಲಿ ಒಗ್ಗಟ್ಟಿಲ್ಲದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗೋದು, ಇವರಿಂದನೇ ಪಕ್ಷಕ್ಕೆ ಡ್ಯಾಮೇಜು. ಈಗ ಏನು ಹೊಡೆದಾಡ್ತಾ ಇದ್ದಾರೆ ನೋಡಿ, ಇವರಿಂದನೇ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾಯಿದೆ. ಇವ್ರು ಯಾರಾದರೂ ಆ ಅಧ್ಯಕ್ಷ ಮಾಡೋದಲ್ಲಿ ಅವರಾದ್ರೂ ಮಾಡಬೇಕು ಕೆಲಸ, ಇವರಾದರೂ ಮಾಡಬೇಕು. ಇವ್ರು ಒಬ್ಬೊಬ್ಬರನ್ನ ಇಷ್ಟ ಮಾಡ್ಕೊತ ಹೋದರೆ ವರ್ಷಕ್ಕೆ 4-5 ಜನ ಮಾಡಬೇಕಾಗತ್ತೆ. ಈಗ ಇವ್ರು ಬರ್ತಾರೆ, ನಾಳೆ ನೆಕ್ಸ್ಟ್ ಇವ್ರು ಸರಿ ಇಲ್ಲ ಸರ್ ನಾವು ಮತ್ತೆ ಚೇಂಜ್ ಮಾಡಿ ಅಂತಾರೆ. ಏನಕ್ಕೆ ಈಗ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಯತ್ನಾಳ್ಗೆ ಹೊಟ್ಟೆ ಕಿಚ್ಚಿರೋದು ಏನಪ್ಪ ಅಂದರೆ, ಹಿಂದೆ ನಾನು CM ಆದಾಗ ನನಗೆ ಯಡಿಯೂರಪ್ಪನವರು ಕರೆದು ಮನೆ ಒಳಗೆ ಕುಂದಿರಿಸಿ ನಮಸ್ಕಾರ ದೇವ್ರ ಮೇಲೆ ಆಣೆ ಇಟ್ಟು ಹೇಳಿದರು ಏನಂತ, ನಿನಗೆ ನಾನು CM ಆದರೆ ನಿನಗೊಂದು ಸೀಟ್ ಕೊಡ್ತೀನಿ ಅಂತ ಹೇಳಿದರು ಅಲ್ವಾ. ಸೀಟ್ ಕೊಡಲಿಲ್ಲ. ಆ ಸೀಟ್ ಕೊಟ್ಟಿಲ್ಲ ಅಂತ ಒಂದು ಹೊಟ್ಟೆ ಊರಿಗೋಸ್ಕರ ಯತ್ನಾಳ್ ಅವರು ಇದು ಮಾಡೋ ಕೆಲಸ ತಪ್ಪು. ತಾವು ಒಬ್ಬೊಂದು ಪಕ್ಷದವರಾಗಿ ಒಂದಾಗಿ ಒಗ್ಗಟ್ಟಾಗಿ ಕುತ್ಕೊಂಡು ಬೈಲಿಗೆ ಬರದೆ, ಪ್ರಶ್ನವ್ರ ಮುಂದೆ ಬರದೆ, ಅವ್ರವ್ರೊಳಗೆ ಕುತ್ಕೊಂಡು ಚರ್ಚೆ ಮಾಡಿಬಿಟ್ಟು ಇಲ್ಲಿ ಅವ್ರು ಬೈಲಿಗೆ ಬರಬೇಕು. ಯಾವುದಿಲ್ದಲ್ಲ ಹೇಳ್ದಂದ್ರೆ ಇವ್ರು ಇಷ್ಟ ಬಂದಂಗೆ ಇವ್ರು ಮಾಡ್ಕೊಂತ ಹೋದರೆ ಸರ್ಕಾರ ಇರುತ್ತಾ, ಮುಂದೆ ಪಕ್ಷ ಇರುತ್ತಾ? ಯತ್ನಾಳ್ ಆರೋಪ ಏನಂದರೆ, ಈ ಸಿದ್ದರಾಮಯ್ಯ DK ಅವರು ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ಕೊತಾರೆ, ಹಂಗಾಗಿ ಅವ್ರನ್ನ ಕೆಳಗಿಳಿಸ್ರಿ ಅಂತಾರೆ. ಇದು ತಪ್ಪು ಸರ್, ಇದು ತಪ್ಪು ಮಾಡ್ತಾರೆ. ತಪ್ಪು. ನೀವು ಏನಂದ್ರೆ ಹೋಗಿ ಕುತ್ಕೊಂಡು ಹೈಕಮಾಂಡ್ ಮೇಲೆ ಕುತ್ಕೊಂಡು ತೀರ್ಮಾನ ಮಾಡಬೇಕು ಹೊರತು ನೀವು ಪಕ್ಷದೊಳಗೆ ಕಿತ್ತಾಡ್ದ್ರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಕಂಟಿನ್ಯೂ ಆಗಿರೋದೇ ಇವರೇ ಇದ್ದರೆ ಒಳ್ಳೇದು ಮೇಡಮ್, ಇವರೇ ಇದ್ದರೆ ಒಳ್ಳೇದು.